ರೀ ಯಾಕ್ರಿ ಯಾಕೆ ಕಾಲ್ಗೆಲ್ಲ ಬೀಳ್ತೀರಾ? ಏನಾಯ್ತು? ಪತ್ರ ದುಡ್ಡು ಎರಡೂ ತರಲಿಲ್ಲ ರೀ. ದಯವಿಟ್ಟು ನನ್ನ ಕ್ಷಮಿಸಿ. ಸಪ್ತಮಿ, ಏನ್ ಹೇಳ್ತಿದ್ಯಮ್ಮ ನೀನು? ರೀ ಏನ್ ಆಟ ಆಡ್ತಿದ್ದೀರಾ? ಅಲ್ಲ ಹೆಣ್ ಮೊಮೆಂಟ್ರಿ ಬಂದು ತಂದಿಲ್ಲ ಅಂದ್ರೆ ಏನ್ರಿ ಅರ್ಥ? ಅಲ್ಲ ನನ್ನ ಮಾನ ಮರ್ಯಾದೆ ಗೌರವಕ್ಕಿಂತ ನಿಮ್ಗೆಲ್ಲ ಆಸ್ತಿನೇ ಹೆಚ್ಚಾಗೋಯ್ತಲ್ವಾ? ಅಳಿ ಅಂದ್ರೆ ಏನ್ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ಅಳಿ? ಮತ್ತೆ ಇನ್ನೇನ್ ಮಾವ? ಅಲ್ಲ ನಂಗೆ ಅವಮಾನ ಆದ್ರೂ ಪರವಾಗಿಲ್ಲ ಅಂತ ಇಬ್ರು ಸರ್ ಕಡೆ ನಾಟಕ ಆಡ್ತಿದ್ದೀರಾ? ಅಳಿ ಅಂದ್ರೆ ಲೋ ಮಗ, ಕಂಟ್ರೋಲ್ ಮಾಡ. ಏನ ಕಂಟ್ರೋಲ್ ಮಾಡ್ಕೊಳ್ಳಿ? ಮಾವ ಮಾವ ನೀವೇನ್ ಹೇಳಿದ್ರಿ? ಸಪ್ತಮಿ ಹೋಗಿದ್ದಾಳೆ, ಪತ್ರ ತರ್ತಾಳೆ ಅಂತ ಹೇಳಿದ್ರಿ ತಾನೇ? ಹೌದು ಅಳಿ ಅಂದ್ರೆ ಸಪ್ತಮಿ ಬಾಮನ ಹತ್ರ ಪತ್ರ ಇಸ್ಕೊಂಡ್ ಬರ್ತೀನಿ ಅಂತಾನೆ ಹೋಗಿತ್ತು. ಹಾಗಾಗಿ ತಂದೆ ತರ್ತಾಳೆ ಅನ್ನೋ ನಂಬಿಕೆನಲ್ಲಿ ಹಾಗೆ ಹೇಳಿದ್ದೆ. ಹಾಗಾದ್ರೆ ತರ್ತಿರೋ ಇಲ್ವ ಅಂತ ನಿಮ್ಗೆ ಕನ್ಫರ್ಮ್ ಇರಲಿಲ್ವಾ? ರೀ ನಾನು ಆ ಪತ್ರ ತಂದೆ ತರ್ತೀನಿ ಅಂತ ಅಪ್ಪನ ಹತ್ರ ಹೇಳಿದ್ದೆ. ನಾನು ಅದೇ ನಂಬಿಕೆಲೆ ಹೋಗಿದ್ದೆ. ಹಾಗಾಗಿ ಅವ್ರಿಗೆ ಹೇಳ್ತಿದ್ದಾರೆ. ಏಯ್ ಏನ್ ಇಬ್ರು ಸೇರ್ಕೊಂಡು ಡ್ರಾಮಾ ಮಾಡ್ತಿದ್ದೀರಾ? ನೋಡಿ ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಂಗೆ ಕೊಟ್ಟಿರೋ ದುಡ್ಡು ನನಗೆ ಬೇಕು ಅಷ್ಟೇ. ರಾಜವಲಿ, ಇದು ನಿನ್ನ ಟೈಮು. ಬಾ. ಕೊನೆಗೂ ನಿನ್ನ ಹೆಂಡತಿನ ನಂಬಿ ಬಕ್ರ ಆದ್ಯಾ? ಅದಕ್ಕೆ ಅನುಭವಸ್ಥರು ಹೇಳೋದನ್ನ ಕೇಳಬೇಕು. ಹೋಗ್ಲಿ ಬಿಡು, ಇನ್ನೂ ಟೈಮ್ ಇದೆ. ರಾಜವಲಿ, ಇನ್ನು ಎಷ್ಟು ನಿಮಿಷ ಇದೆ? 2 ನಿಮಿಷ ಇದೆ ಅಣ್ಣ. 2 ನಿಮಿಷ. ನಿನಗೆ ಇನ್ನೊಂದು ಚಾನ್ಸ್ ಇದೆ. ಈ ಕೈಯಲ್ಲಿ ಸೈನ್ ಮಾಡು, ಆ ಕೈಯಲ್ಲಿ ಈ ದುಡ್ಡನ್ನ ತಗೋ. ಏನಂತೀಯಾ? ನೋಡ್ರಿ ನಿಮ್ಮಿಂದ ಯಾರ ಕೈಲೆಲ್ಲ ಮಾತು ಕೇಳ್ಬೇಕಾಗಿದೆ ನೋಡಿ. ನಾನು ನಿಮ್ಗೇನ್ರಿ ದ್ರೋಹ ಮಾಡಿದ್ದೆ? ಏನಕ್ಕೆ ಈ ಥರ ಮಾಡ್ತೀರಾ? ಪ್ಲೀಸ್ ರೀ, ಹಾಗೆಲ್ಲ ಹೇಳ್ಬೇಡಿ. ನೋಡಿ ಮಾಡೋದೆಲ್ಲ ಮಾಡಿ ಏನಾದ್ರೂ ಕೇಳಿದ್ರೆ ಸಾಕು ಗುಳೋ ಅಂತ ಕಣ್ಣೀರು ಹಾಕೋದನ್ನು ಕಲ್ತೀರಾ? ಅಳಿ ಅಂದ್ರೆ ದಯವಿಟ್ಟು ನನ್ನ ಮಗಳಿಗೇನು ಅನ್ಬೇಡಿ. ಇದಕ್ಕೆಲ್ಲ ನಾನೇ ಕಾರಣ. ಅಳಿ ಅಂದ್ರೆ ಕಾರಣ ನೀವೋ ನಿಮ್ಮ ಮಗಳು, ಅದ್ರ ಸಮಸ್ಯೆ ಸಾಯ್ತಿರೋದು ಮಾತ್ರ ನಾನು ತಾನೇ. ಮದುವೆ ಮನೆಯಲ್ಲಿ ನಿಮ್ಮ ಮಾನ ಮರ್ಯಾದೆ ಹೋಗ್ಬಾರ್ದಂತ ನಾನು ರಾಜವಲಿ ಹತ್ರ ಸಾಲ ಮಾಡಿದೆ. ಆದ್ರೆ ಈಗ ಈ ಸಾಲ ತೀರ್ಸಕ್ಕೆ ಯಾರು ಮುಂದೆನೇ ಬರ್ತಿಲ್ಲ. ರೀ, ಈ 2 ದಿನದಲ್ಲಿ ನಾನು ಅಪ್ಪ ದುಡ್ಡಿಗೋಸ್ಕರ ಇಡೀ ಊರೇ ಸುತ್ತಾಡಿದ್ದೀವಿ. ಎಲ್ಲೆಲ್ಲಿ ಸಾಧ್ಯನೋ ಅವ್ರು ಎಲ್ಲರ ಹತ್ರನೂ ದುಡ್ಡು ಕೇಳಿದೀವಿ. ಆದ್ರೆ ಈ ದೇವ ನಾವ್ ಎಲ್ಲೇ ಹೋದ್ರೂ ದುಡ್ಡು ಸಿಗದೆ ಇರೋ ತರ ಮಾಡಿದಾನೆ. ಯಾರಿಗೆ ಹೇಳ್ತಿದ್ಯಾ ನೀನು? ಶ್ಯೂರಿಟಿ ಇಲ್ದೆ ನಿನಗ್ ದುಡ್ಡು ಕೊಡೋದಕ್ಕೆ ಅವ್ರೇನು ಕುಳ್ರಾ? ಹೇಯ್ ದೇವಾ, ನೀನ್ ಅನ್ಕೊಂಡಂಗೆಲ್ಲ ಆಗ್ತಾ ಇದೆ ಅನ್ಬಿಟ್ಟು ಹೋದಂಗೆಲ್ಲ ಓವರ್ ಆಗಿ ಆಡ್ಬೇಡ ನೀನು. ಮವ ಸಾಕು ನಿಲ್ಸಿ. ಇಲ್ಲಿ ಅವ್ರು ಅನ್ಕೊಂಡಂಗೆ ಆಗ್ತಿದ್ಯಲ್ಲ, ನೀವ್ ಅನ್ಕೊಂಡಂಗೆ ಆಗ್ತಿದ್ಯಾ? ಅಯ್ಯೋ, ಅಳಿ ಅಂದ್ರೆ ಏನ್ ಅಳಿ ಅಂದ್ರೆ ಹಿಂಗೆಲ್ಲ ಕೇಳ್ತಾ ಇದ್ದೀರಾ? ದಯವಿಟ್ಟು ನಮ್ಮ ಮಾತು ನಂಬಿ ಅಳಿ ಅಂದ್ರೆ. ನಿಮ್ಗೆ ಈ ಸ್ಥಿತಿ ಬರಬಾರ್ದು ಅಂತ ನಾನು ನನ್ನ ಮಗಳು 2 ದಿನ ನಾಯಿ ತರ ಬೀದಿ 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 ಅಲ್ದಿದ್ದೀವಿ. ಎಲ್ಲೂ ದುಡ್ಡು ಸಿಗದೆ ಇದ್ದಿದ್ದಕ್ಕೆ ನಮ್ ಸಪ್ತಮಿ ಹಾಗಾದ್ರೂ ಸರಿ ಬಾಮನ ಒಪ್ಸಿ ಅವಳ ಹತ್ರ ಪತ್ರ ತಂದೆ ತರ್ತೀನಿ ಅಂತ ಹೋಗಿದ್ಲು. ಬಾಮ ಈ ಪರಿಸ್ಥಿತಿನಲ್ಲಾದ್ರೂ ಮನ್ಸನ್ ಬದಲಾಯಿಸಿ ಪತ್ರ ಕೊಡ್ತಾಳೆ ಅಂತ ನಾನು ಅನ್ಕೊಂಡೆ. ಆ ರಾಕ್ಷಸಿ ಪತ್ರ ಕೊಡದೆ ನನ್ನ ಮಗಳನ್ನ ಬರೀ ಕೈನಲ್ಲಿ ಕಳಿಸಿದಾಳೆ.
ನನಗೂ ನನ್ನ ಮಗಳಿಗೂ ಈ ಪ್ರಪಂಚದಲ್ಲಿ ನಿಮಗಿಂತ ಬೇರೆ ಏನು ಮುಖ್ಯ ಇಲ್ಲ ಅಳಿ ಅಂದ್ರೆ ಆ ರಾಕ್ಷಸಿ ಬಾಮನಿಗೆ ಆಸ್ತಿನೇ ಮುಖ್ಯ ಆಗೋಯ್ತು. ಮೊದಲೇ ಗೊತ್ತಿದ್ದು ಅವಳ ಹೆಸರಿಗೆ ಜಮೀನ ಬರ್ಕೊಟ್ಟು ದೊಡ್ಡ ಅಪರಾಧ ಮಾಡಿಬಿಟ್ಟೆ. ಇವತ್ತು ಹಿಂಗ್ ತಲೆ ತಗ್ಸ್ ನಿಂತ್ಕೊಳ್ಳೋಂಗಾಗೋಯ್ತು. ರಾಜಾವಲಿ, ಟೈಮ್ ಮುಗೀತು. ನೀನು ಏನು ಮಾಡಬೇಕೋ ಅದನ್ನು ಮಾಡು. ಆಯ್ತಣ್ಣ. ಲೇ ಶ್ರೀಮಂತ, ನಿನ್ ಗೋಳಿನ ಕತೆ ಕೇಳಕ್ಕೆ ನನ್ಗೆ ಟೈಮ್ ಇಲ್ಲ. ಈಗ ದುಡ್ಡು ಕೊಡ್ತೀಯೋ ಇಲ್ವೋ? ರಾಜವಲ್ಲಿ ಅವರೇ, ಇನ್ನು 1 hour ಟೈಮ್ ಕೊಡಿ. ನಾನು ಹೇಗಾದ್ರೂ ಮಾಡಿ ನಿಮ್ ದುಡ್ಡು ಅರೇಂಜ್ ಮಾಡ್ತೀನಿ. ಯೋ, ಇಷ್ಟು ದಿನದಿಂದಾನೇ ಕೊಡಕ್ ಆಗ್ತಾ ಇಲ್ಲ. ಇನ್ 1 hour ಅಲ್ಲೇನೋ ಮರದಿಂದ ಉದುರಿಸ್ಬಿಡ್ತೀಯಾ? ನೋಡೋ, ನೀನು ಕೊಟ್ಟಿದ್ದ ಟೈಮ್ ಮುಗೀತು ಅಷ್ಟೇ. ನೋಡೋ, ಹೇಳಿದ ಟೈಮಿಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ಗೊತ್ತಲ್ಲ. ಶರ್ಟು ಪ್ಯಾಂಟು ಎರಡನ್ನು ಬಿಚ್ಚಿಸಿ ಮಧ್ಯ ರೋಡಲ್ಲಿ ನಿಲ್ಸಿ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋ ತರ ಮಾಡ್ತೀನಿ. ಅಷ್ಟಕ್ಕೆ ಬಿಡ್ತೀನಿ ಅಂತ ಅನ್ಕೊಳಕ್ ಹೋಗ್ಬೇಡ. ನಿನ್ ಹೆಂಡ್ತಿನ ಎತ್ತಾಕೊಂಡು ಹೋಗ್ತೀನಿ. ಹೆಂಡತಿ ಇಲ್ಲ ಅಂದ್ರೆ ಅಕ್ಕ ತಂಗಿರ್ನೇ ಎತ್ತಾಕೊಂಡು ಹೋಗ್ತೀನಿ. ಅವರು ಇಲ್ಲ ಅನ್ಕೋ, ನಿನ್ನ ತಾಯಿನೇ ಎತ್ತಾಕೊಂಡು ಹೋಗ್ತೀನಿ. ಅಂತ ಕೆಟ್ಟ ನನ್ನ ಮಗ ನಾನು. ಏಯ್, ಏನ್ರೋ ಮುಖ ನೋಡ್ತಾ ಇದ್ದೀರಾ? ಬಿಚ್ರೋ ಇವನ್ ಬಟ್ಟೆನಾ. ಸರ್, ದಯವಿಟ್ಟು ನನ್ನ ಗಂಡನ ಬಿಟ್ಬಿಡಿ ಸರ್. ದಯವಿಟ್ಟು ನನ್ನ ಗಂಡನ ಬಿಟ್ಬಿಡಿ ಸರ್. ಈ ದುಡ್ಡಿಗೂ ಅವ್ರಿಗೂ ಯಾವುದೇ ಸಂಬಂಧನೂ ಇಲ್ಲ. ನಿಮ್ಮ ದುಡ್ಡಿಗೆ ನಾನು ಜವಾಬ್ದಾರಿ. ನನಗೆ ಒಂದು ಸ್ವಲ್ಪ ಟೈಮ್ ಕೊಡಿ ಸರ್. ಹೇಗಾದರೂ ಮಾಡಿ ನಿಮ್ಮ ದುಡ್ಡನ್ನ ವಾಪಸ್ ಕೊಡ್ತೀನಿ, ಪ್ಲೀಸ್ ಸರ್. ನೋಡು, ನ್ಯಾಯವಾಗಿ ನೋಡಿದ್ರೆ ನಾನು ಮೊದಲು ನಿನ್ ಮೇಲೆ ಕೈ ಇಡಬೇಕು. ಹೋದ್ರು ಹೋಗ್ಲಿ ಅಂತ ಬಿಡ್ತಾ ಇದ್ದೀನಿ, ಸುಮ್ಮನೆ ಇದ್ಬಿಡು. ಸರ್ ಬೇಡ ಸರ್, ನನಗೊಂದು ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್ ಸರ್.